ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸ್ಕೊಳ್ಬೇಕು. ನಮ್ಮ ಮನೋಕಾಮನೆಗಳನ್ನು ನಾವು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಸರಳ ಪರಿಹಾರ ಮಾರ್ಗದಲ್ಲಿ ಇದಕ್ಕೆ ಕೆಲವೊಂದು ಉಪಾಯಗಳು ಇದೆ ವೀಕ್ಷಕರೇ. ಅಂದರೆ ನಾವು ಇಷ್ಟಪಟ್ಟಂತಹವರನ್ನು ಒಂದು ಸುಲಭವಾಗಿ ನಾವು ನಮ್ಮ ಬಳಿ ಒಂದು ಒಲಿಸಿಕೊಳ್ಳುವಂತಹ ಒಂದು ಸರಳವಾದಂತಹ ತಂತ್ರ ಇದಾಗಿದೆ. ನೀವೇನಂತ ಒಂದು ದೊಡ್ಡ ಕಷ್ಟಕರವಾದಂತಹ ಕೆಲಸ ಅಲ್ಲ ಇದು, ತ್ರಾಸ ಮಾಡ್ಕೊಳ್ಳುವಂತಹ ವಿಚಾರನೂ ಅಲ್ಲ ಇದು. ಸರಳ, ಅತಿ ಸರಳವಾದಂತಹ ಪರಿಹಾರ ಮಾರ್ಗ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇಷ್ಟಪಟ್ಟಂತಹವರನ್ನು ನಿಮ್ಮ ಬಳಿ ಬರಮಾಡ್ಕೊಳ್ಳಿಕ್ಕೆ ವೀಕ್ಷಕರೇ. ನೋಡಿ, ಈ ಒಂದು ತಂತ್ರವನ್ನು ನೀವು ದಯವಿಟ್ಟು ನಾನು ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ, ಕೆಟ್ಟ ಒಂದು ಪ್ರಯೋಗಗಳಿಗೆ ಮಾಡಲಿಕ್ಕೆ ಹೋಗಬೇಡಿ ಮೊದಲನೇದಾಗಿ, ಆಯಿತಾ. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ, ನಿಮ್ಮದು ನಿಜವಾದಂತಹ ಪ್ರೀತಿ ಆಗಿದ್ದರೆ ಮಾತ್ರ ನೀವು ಈ ಕೆಲಸವನ್ನು ನೀವು ಮಾಡಿ ವೀಕ್ಷಕರೇ. ಮತ್ತು ದಾಂಪತ್ಯದಲ್ಲೂ ಕೂಡ ಆಗಿರ್ಬೋದು, ಕಲಹಗಳಾಗಿರ್ಬೋದು, ಗಂಡ ಹೆಂಡತಿ ನಡುವೆ ವೈಮನಸ್ಯಗಳು ಬಂದು ಒಟ್ಟು ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಆಗಿ ಆ ಥರ ಏನಾದರೂ ಒಂದು ಪರಿಸ್ಥಿತಿ ಇದ್ದರೆ ಅವರು ಕೂಡ ಈ ಒಂದು ಕೆಲಸವನ್ನು ಒಂದು ಮಾಡ್ಬೋದು ವೀಕ್ಷಕರೇ. ನೋಡಿ, ಹಾಗಾದರೆ ಬನ್ನಿ, ಏನು ಈ ತಂತ್ರ ಅನ್ನೋಂಥದ್ದನ್ನು ನಾನು ನಿಮಗೆ ಸರಳವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಒಂದು ಲವಂಗವನ್ನು ತೆಗೆದುಕೊಳ್ಳಿ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಒಂದು ವಸ್ತು ಇದ್ದೇ ಇರ್ತದೆ. ಇದನ್ನು ನಾವು ಒಂದು ನಮ್ಮ ದಿನನಿತ್ಯದ ಒಂದು ಅಡಿಗೆನಲ್ಲೂ ಕೂಡ ನಾವು ಇದನ್ನು ಬಳಕೆಯನ್ನು ಮಾಡ್ತೇವೆ. ಹಾಗೆ ನಾವು ಒಂದು ಔಷಧಿಯ ಒಂದು ಗುಣ ಇರೋದ್ರಿಂದ ಒಂದು ಔಷಧಿಯಲ್ಲಿ ಬಳಕೆ ಕೂಡ ನಾವು ಇದನ್ನು ಮಾಡ್ತೀವಿ ವೀಕ್ಷಕರೇ. ನೋಡಿ, ಈ ಲವಂಗವನ್ನು ನಾವು ಅತಿ ಪುರಾತನ ಕಾಲದಿಂದಲೂ ಕೂಡ ಒಂದು ಶಕ್ತಿಶಾಲಿ ವಸ್ತು ಮತ್ತು ಒಂದು ಅತಿ ಒಂದು ವಿಚಾರದಲ್ಲಿ ಇರೋಂಥ ಒಂದು ಶಕ್ತಿಶಾಲಿ ವಸ್ತು ಅಂತಲೇ ನಾವು ಇದನ್ನು ಪರಿಗಣನೆ ಮಾಡ್ತೀವಿ. ನಾವು ಇದರಲ್ಲಿ ಕೆಲವೊಂದು ವಿಶೇಷವಾದಂತಹ ಗುಣಗಳಿದೆ ವೀಕ್ಷಕರೇ. ಈ ಒಂದು ಲವಂಗವನ್ನು ನೀವು ಬೆಳಗಿನ ಜಾವ ನೀವು ಎದ್ದ ತಕ್ಷಣವೇ ನೀವು ಬೆಳಗಿನ ಜಾವ ನಿಮ್ಮ ನಿತ್ಯ ಕರ್ಮಗಳನ್ನು ನೀವು ಮುಗಿಸ್ಕೊಂಡು ನೀವು ನಿಮ್ಮ ಒಂದು ಯಾವುದಾದ್ರೂ ಒಂದು ಸಪ್ರೇಟ್ ಒಂದು ಕೋಣೆ ಇದ್ದರೆ, ಅಂದರೆ ರೂಮ್, ನಿಮ್ಮ ಒಂದು ಯಾವುದಾದ್ರೂ ಒಂದು ಕೋಣೆಯಲ್ಲಿ ನೀವು ಕುಳಿತುಕೊಳ್ಳಿ ವೀಕ್ಷಕರೇ, ಆಯಿತಾ. ಕುಳಿತುಕೊಂಡು ನೀವು ಅಂದರೆ ಒಂದು ಪದ್ಮಾಸನದಲ್ಲಿ ನೀವು ಅದನ್ನು ಕುಳಿತುಕೊಂಡು ನೀವು ನಿಮ್ಮ ಬಾಯಿಯಲ್ಲಿ ಈ ಲವಂಗವನ್ನು ನೀವು ಇಟ್ಕೊಳ್ಳಿ. ಇದನ್ನು ಮೊದಲನೇದಾಗಿ, ಆಯಿತಾ. ಲವಂಗವನ್ನು ಇಟ್ಕೊಂಡು ನೀವು ವೀಕ್ಷಕರೇ, ಯಾರು ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮ ಪ್ರೀತಿಗೆ ಯಾರು ನಿಮಗೆ ಮೋಸ ಮಾಡಿದ್ದಾರೆ, ಅಥವಾ ಗಂಡ ಹೆಂಡತಿ ಆಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ನಿಮ್ಮ ಜೀವನದಿಂದ ಯಾರಾದರೂ ದೂರ ಹೋಗಿದ್ದರೆ ಅಂತಹವರನ್ನು ನೀವು ಮನಸ್ಸಿನಲ್ಲೇ ನೀವು ನೆನೆಸ್ಕೊಳ್ತಾ ನೀವು ವೀಕ್ಷಕರೇ, ನೋಡಿ, ಈ ಸರಳವಾದಂತಹ ಒಂದು ಮಂತ್ರ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇನಲ್ಲಿ ಕಾಣ್ತಾ ಇದ್ದೀನಿ ನೋಡಿ. ಈ ಸರಳವಾದ ಒಂದು ಮಂತ್ರವನ್ನು ಒಂದು 27 ಬಾರಿ ನೀವು ಇದನ್ನು ಉಚ್ಚಾರಣೆಯನ್ನು ಮಾಡಿ. ನೀವು ಉಚ್ಚಾರಣೆ ಮಾಡಬೇಕಾದ್ರೆ ನಿಮ್ಮ ಬಾಯಿ ಅಂದರೆ ನಾಲಿಗೆಯ ಮೇಲೆ ನೀವು ಲವಂಗವನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡಬೇಕಾಗ್ತದೆ. ನೋಡಿ, ಆ ಸರಳವಾದಂತಹ ಮಂತ್ರ ಕ್ಲೀಂ ಬ್ರೀಂ ಮನ ಇಚ್ಛಾ ಪಟ್ ಸ್ವಾಹ. ಇಷ್ಟೇ ಈ ಸರಳವಾದಂತಹ ಒಂದು ಮಂತ್ರ ವೀಕ್ಷಕರೇ. ಈ ಸರಳವಾದಂತಹ ಒಂದು ಮಂತ್ರವನ್ನು ನೀವು ಬಾಯಿಯಲ್ಲಿ ಲವಂಗವನ್ನು ಇಟ್ಕೊಂಡು ನೀವು ಒಂದು 27 ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿಬಿಟ್ಟು ನೀವು ನಂತರ ಆ ಲವಂಗವನ್ನು ನೀವು ನಿಮ್ಮ ಬಾಯಿಯಿಂದ ನೀವು ತೆಗೆದುಬಿಟ್ಟು ವೀಕ್ಷಕರೇ, ಒಂದು ಬಿಳಿ ಬಟ್ಟೆನಲ್ಲಿ ಒಂದು ಸಣ್ಣ ಗಂಟನ್ನು ಕಟ್ಟಿ ನೀವು, ಆಯಿತಾ. ಆ ಬಿಳಿ ಬಟ್ಟೆನಲ್ಲಿ ಆ ಲವಂಗವನ್ನು ಹಾಕ್ಬಿಟ್ಟು ಸಣ್ಣ ಗಂಟನ್ನು ಕಟ್ಬಿಟ್ಟು ನೀವು ವೀಕ್ಷಕರೇ, ಒಂದು ದಿನ ಪೂರ್ತಿಯಾಗಿ ನಿಮ್ಮ ಮನೆಯಲ್ಲಿ ಹಾಗೆ ಇರಲಿ. ಬೇಕಾದರೆ ನೀವು ರಾತ್ರಿ ಹೊತ್ತು ಮಲಗಬೇಕಾದ್ರೆ ನೀವು ಆ ಲವಂಗ ಕಟ್ಟಿರುವಂತಹ ಗಂಟನ್ನು ಬೇಕಾದ್ರೆ ನಿಮ್ಮ ತಲೆ ದಿಂಬಿನಡಿಯಲ್ಲಿ ಇಟ್ಕೊಂಡು ನೀವು ಮಲಗಿ ವೀಕ್ಷಕರೇ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಆ ಲವಂಗ ಕಟ್ಟಿರುವಂತಹ ಗಂಟನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಒಂದು ಬಿಳಿ ಎಕ್ಕದ ಗಿಡಕ್ಕೆ ನೀವು ಹೋಗ್ಬಿಟ್ಟು ಅದನ್ನು ಕಟ್ಬಿಟ್ಟು ಬನ್ನಿ ಆ ಗಂಟನ್ನು, ಆಯಿತಾ. ಈ ಕೆಲಸವನ್ನು ನೀವು ಮಾಡಿ ನೋಡಿ ವೀಕ್ಷಕರೇ, ನೀವು ಇಷ್ಟಪಟ್ಟಂತಹವರು ಅವರು ಎಲ್ಲೇ ಇರಲಿ, ಎಷ್ಟೇ ದೂರದಲ್ಲೇ ಇರಲಿ, ಎಷ್ಟೇ ಒಂದು ಮನಸ್ತಾಪಗಳು ವೈಮನಸ್ಯಗಳು ಮಾಡಿಕೊಂಡು ನಿಮ್ಮಿಂದ ದೂರ ಆಗಿದ್ರು ಕೂಡ ಅವರು ಕ್ಷಣಾರ್ಧದಲ್ಲಿ ನಿಮ್ಮ ಕಡೆ ಬರ್ತಾರೆ ವೀಕ್ಷಕರೇ. ನೀವು ಈ ಒಂದು ಸರಳ ತಂತ್ರವನ್ನು ಮಾಡಿ ನಿಮ್ಮ ಒಂದು ಪ್ರೀತಿಯನ್ನು ಉಳಿಸ್ಕೊಳ್ಳಿ ಅಂತ ನಾನು ನಿಮ್ಮನ್ನು ವೀಕ್ಷಣೆ ಕೇಳ್ಕೊಳ್ತೀನಿ ವೀಕ್ಷಕರೇ. ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಹಂಚಿಕೆ ಮಾಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.